ಹಾಯ್ ಆಲ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ. ನಂದು ಮಾತ್ರ ಅಲ್ಲ, ನಂದು ಮತ್ತು ನನ್ನ ಮಗುವಿದು. ನಾನು ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ, ಮಗು ಅವನ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಈ ಕೊತ್ತಂಬರಿ ಬೀಜದ ಡಬ್ಬ ಅಂತ ಹೇಳಿದರೆ ತುಂಬ ಇಷ್ಟ. ಅದನ್ನೇ ಇಟ್ಕೊಂಡು ಆಟಾಡುವಂಥದ್ದು ಇತ್ತೀಚೆಗೆ. ನಮಗೆ ಬ್ರೇಕ್ಫಾಸ್ಟಿಗಂತೂ ನೆನ್ನೆದು ಇಡ್ಲಿ ಇತ್ತು, ಸೊ ಅದನ್ನೇ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಫರ್ಮೆಂಟೆಡ್ ಫುಡ್ ಎಷ್ಟಿದ್ರೂ ಕೂಡ ಒಳ್ಳೆಯದೇನೆ ಅಲ್ವಾ. ಸೊ ಇಲ್ಲಿ ಏರ್ ಫ್ರೈರಲ್ಲಿ ಚಿಕನ್ ಕೂಡ ಹಾಕಿದ್ದೆ, ರೆಡಿಯಾಗಿದೆ. ಸಿಯೋನ್ನ ಖುಷಿ ನೋಡಿ, ಚಿಕನ್ ಅಂತ ಹೇಳುವಾಗ ಡೈಲಿ ತಗೊಂಡೋದ್ರೂ ಕೂಡ ಅಷ್ಟೇ ಒಂದು ಎಕ್ಸೈಟ್ಮೆಂಟ್ ಇರ್ತದೆ ಅವನಿಗೆ. ಸೊ ಇವತ್ತಿನ ಟಿಫಿನ್ ಸಿಯೋನಿಗೆ ಈ ರೀತಿಯಲ್ಲಿ ಮಾಡಿಕೊಟ್ಟಿದ್ದೇನೆ. ಫ್ರೂಟಲ್ಲಿ ಒಂದು ಗುವಾವ ಮತ್ತು ಸ್ವಲ್ಪ ರೇಸಿನ್ಸನ್ನು ಕೊಟ್ಟಿದ್ದೇನೆ, ಅದರೊಟ್ಟಿಗೆ ಒಂದು ಗಮ್ಮಿ ಕೂಡ. ಮಗುವಿಗೆ ಕೂಡ ಇಡ್ಲಿಯನ್ನು ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಕಟ್ ಮಾಡಿ ಹಾಕಿಕೊಟ್ಟಿದ್ದೆ. ಒಂದು ಇಡ್ಲಿಯನ್ನು ತಿಂತಾನೆ, ಅದು ಫುಲ್ ಕಂಪ್ಲೀಟಾಗಿ ತಿನ್ನೋದಿಲ್ಲ, ಸ್ವಲ್ಪ ಎಲ್ಲ ಬೀಳಿಸ್ತಾನೆ ಅಲ್ವಾ. ಇವತ್ತು ಹಸ್ಬೆಂಡ್ ಸಿಯೋನನ್ನು ಡ್ರಾಪ್ ಮಾಡಲಿಕ್ಕೆ ಅಂತ ಹೇಳಿ ಹೋಗಿದ್ದು. ಸೇಮ್ ಟೈಮ್ನಲ್ಲಿ ಇಲ್ಲಿ ಅತ್ತೆ ಏಡಿ ಇದೆ ಅಲ್ವಾ, ಕ್ರ್ಯಾಬ್, ಅದನ್ನು ಸಾರು ಮಾಡಲಿಕ್ಕೆ ಅಂತ ಹೇಳಿ ಖಾರವನ್ನು ಗ್ರೈಂಡರಲ್ಲಿ ಹಾಕಿದ್ದಾರೆ. ಅದನ್ನು ಡಿಫ್ರೋಸ್ಟ್ ಆಗಲಿಕ್ಕೆ ಅಂತ ಹೇಳಿ ಇಟ್ಟಿದ್ದಾರೆ. ಇವಾಗ ಇವನಿಗೆ ಈ ಕಾರೆಲ್ಲ ಉಂಟಲ್ಲ, ಅದನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು, ಕಾರ್ ಬಿಡೋದು ಹೇಗೆ, ಕಾರಲ್ಲಿ ಹೇಗೆ ಆಟಾಡೋದು, ಇದರ ಬಗ್ಗೆ ಎಲ್ಲ ಗೊತ್ತಾಗ್ತಾ ಉಂಟು. 1 ವರ್ಷ 2 ತಿಂಗಳಾಗ್ತದೆ ಅಲ್ವಾ. ಸೊ ಹಾಗೆ ಅದರಲ್ಲಿ ಬ್ಯುಸಿ ಇರ್ತಾನೆ ಈಗ. ಸ್ವಲ್ಪ ಕಾರು ಮತ್ತು ಗಾಡಿಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಇಲ್ಲಿ ಅಮ್ಮ ಇವತ್ತು ಬಿಂಬುಳಿ ಅಂತ ಹೇಳ್ತಾರಲ್ವ, ಸೊ ಅದನ್ನು ಹಾಕಿ ಸಾರು ಮಾಡಲಿಕ್ಕಿದ್ದಾರೆ. ಹಾಗೆ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಇನ್ನೂ ಸ್ವಲ್ಪ ದಿನದಲ್ಲಿ ಸಮ್ಮರ್ ಸ್ಟಾರ್ಟ್ ಆಗೋದ್ರಿಂದ ಬೋರ್ವೆಲ್ಲಿಂದ ನೀರನ್ನು ಈ ಸ್ಪ್ರಿಂಕ್ಲರ್ ಮೂಲಕ ತೋಟಕ್ಕೆಲ್ಲ ಹಾಕ್ತಾರೆ, ಜೆಟ್ಟನ್ನು ಹಾಕಿ. ಸೊ ಹಾಗೆ ಬೆಳಿಗ್ಗೆನೇ ಹಾಕಿದರು. ಈಗ ನೀರಿನ ಡೈರೆಕ್ಷನ್ ತಿರುಗಿಸಲಿಕ್ಕೆ ಇತ್ತು, ಹಾಗೆ ನಾನು ಹೋಗಿ ಗೇಟ್ ವಾಲ್ವ್ ಏನಿದೆ ಅದನ್ನು ತಿರುಗಿಸಿ ಬಂದಿದ್ದೇನೆ. ಡೈಲಿ ನಾನು ಈ ಒಂದು ಏರ್ ಫ್ರೈರ್ ಯೂಸ್ ಮಾಡ್ತೇನಲ್ಲ, ಹಾಗಾಗಿ ಅದರ ಸ್ಕ್ರೂಸಲ್ಲಿ ಆದರೂ ರಸ್ಟ್ ಬಂದರೆ ಅಂತ ಹೇಳಿ ಡೈಲಿ ನಾನು ಹೀಗೆ ವಾಶ್ ಮಾಡಿದ ನಂತರ, ಕ್ಲೀನ್ ಮಾಡಿದ ನಂತರ ಒಣಗಿಸ್ತೇನೆ ಬಿಸಿಲಲ್ಲಿ. ನಾನು ಮತ್ತು ಮಾವ ಸೇರಿ ಐಸ್ ಆ್ಯಪಲ್ ತಿಂತಾ ಇದ್ವಿ. ಅಷ್ಟರಲ್ಲಿ ಒಂದು ಹೆಲಿಕಾಪ್ಟರ್ ಬಂತು. ಸಂಡೆಯಿಂದ ಇತ್ತೀಚೆಗೆ ತುಂಬ ಹೆಲಿಕಾಪ್ಟರ್ಸ್ ಆಚೆ ಈಚೆ ಹೋಗ್ತಾ ಉಂಟು. ನಿನ್ನೆನೂ ಕೂಡ 3 ಹೆಲಿಕಾಪ್ಟರ್ಸ್ ಒಟ್ಟಿಗೆ ಹೋಗಿತ್ತು. ಹಾಗೆ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಸಿಯೋನಿಗೆ ತೋರಿಸಲಿಕ್ಕೆ ಅಂತ ಹೇಳಿ. ಸಿಯೋನ್ ಇದ್ದಿದ್ರೆ ತುಂಬ ಖುಷಿ ಪಡ್ತಾ ಇದ್ದ. ನೋಡಿ, ಇದೇ ಐಸ್ ಆ್ಯಪಲ್, ಇದು ಮರ. ಯಾರಿಗಾದರೂ ಗೊತ್ತಿಲ್ಲ ಆದರೆ ಹೀಗಿರ್ತದೆ. ಇದರಿಂದ ನಾವು ಐಸ್ ಆ್ಯಪಲನ್ನು ತೆಗೆದ್ರೂ ಕೂಡ ಅದು ಬೀಳುವಂಥದ್ದು ಬಾವಿಗೆ ಹೆಚ್ಚಾಗಿ. ನನಗೆ ಇಂಡೋರ್ ಪ್ಲ್ಯಾಂಟ್ ಇದು ಪಾಟ್ ಇದೆ ಅಲ್ಲ, ಅದಕ್ಕೆ ಹಾಕಿ ಇಡಲಿಕ್ಕೆ ಅಂತ ಹೇಳಿ ಸ್ವಲ್ಪ ಮಾಸ್ ಬೇಕಿತ್ತು. ಇನ್ನು ಸ್ವಲ್ಪ ದಿನದಲ್ಲಿ ಇದೆಲ್ಲ ಒಣಗಿ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಾಗಾಗಿ ಸ್ವಲ್ಪ ತೆಗೆಯುವ ಅಂತ ಹೇಳಿ ತೋಟಕ್ಕೆ ಬಂದಿದೆ. ಇಷ್ಟೇ ಇವತ್ತಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.